Hi, I'm Neeraj Samath. I'm a bike rallyist. ನಾನು ಟೀಮ್ ಅರವಿಂದ್ ಕೆ ಪಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅರವಿಂದ್ ಕೆ ಪಿ ಅವ್ರದ್ದು ಬಿಗ್ ಫ್ಯಾನ್, ಫ್ರೆಂಡ್ ಕೂಡ. ಸೊ ಅರವಿಂದ್ ಕೆ ಪಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಡಕಾರ್ ರ್ಯಾಲಿಯಿಸ್ಟ್. ಸೊ ನಿಮಗೆಲ್ಲ ಗೊತ್ತಿರೋ ಥರ ಡಕಾರ್ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಟಫೆಸ್ಟ್ ಆ್ಯಂಡ್ ಗ್ರೂಲಿಂಗ್ ರ್ಯಾಲಿ. ಸೊ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ವಿಷಯ. ಸೊ ಇಟ್ಸ್ ಜಸ್ಟ್ ಲೈಕ್ ಹೌ ಯು ಕಂಪೀಟ್ ಇನ್ ಒಲಿಂಪಿಕ್ಸ್. ಸೊ ಮೋಟರ್ ಸ್ಪೋರ್ಟ್ಸ್ ಒಲಿಂಪಿಕ್ಸಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಆ ಡಕಾರ್ ರೇಂಜಲ್ಲಿ ಇರ್ತಾಯಿತ್ತು. ಸೊ ಹೀ ಈಸ್ ದ ಓನ್ಲಿ ಸೆಕೆಂಡ್ ಇಂಡಿಯನ್ ಟು ಎವರ್ ಕಂಪ್ಲೀಟ್ ಡಕಾರ್ ರ್ಯಾಲಿ. ಸೊ 2019 ಹಿ ವಾಸ್ ದ ಓನ್ಲಿ ಪರ್ಸನ್ ಟು ಕಂಪ್ಲೀಟ್ ಡಕಾರ್ ರ್ಯಾಲಿ. ಸೊ ಅದಲ್ಲದೆ ಅವರು ಈಸ್ ಅ ವೆರಿ ಹಂಬಲ್ ಆ್ಯಂಡ್ ಗ್ರೌಂಡೆಡ್ ಹ್ಯೂಮನ್ ಬೀಯಿಂಗ್. ಸೊ ಅವ್ರು ನೀವು ಸ್ಕ್ರೀನಲ್ಲಿ ಹೇಗೆ ನೋಡ್ತೀರೋ ಹಾಗೆ ಅವರು ವೆರಿ ಕಾಂಪಿಟೇಟಿವ್, ವೆರಿ ಹಂಬಲ್, ವೆರಿ ಫ್ರ್ಯಾಂಕ್, ಆನ್ ದ ಫೇಸ್ ಮಾತಾಡ್ತಾರೆ. So these are the things, and he's from a sports background. So ಅವರು ಸ್ವಿಮ್ಮಿಂಗ್ ನ್ಯಾಷನಲ್ಸ್ ಮಾಡಿದ್ದಾರೆ. ಸೊ ಹಾಗೆ ಮಲ್ಟಿಪಲ್ ಸ್ಪೋರ್ಟ್ಸಲ್ಲಿ ಇದ್ದಾರೆ. ಸೊ ಹಿ ಹಸ್ ಹಿಸ್ ಅಚೀವ್ಮೆಂಟ್ಸ್ ಆರ್ ಲಾಟ್. ಸೊ ನಾನು ಅದಕ್ಕೋಸ್ಕರ ಐ ಥಿಂಕ್ ಹಿ ಈಸ್ ಅ ವೆರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಟು ವಿನ್ ಬಿಗ್ ಬಾಸ್. ಸೊ ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಮಾಡ್ತೀವಿ. ಸೊ ಆಲ್ ದಿ ಬೆಸ್ಟ್ ಅರವಿಂದ್ ಕೆ ಪಿ. ಸೊ ಫಾರ್ ದ ಫಸ್ಟ್ ಟೈಮ್ ಮೋಟೋ ಸ್ಪೋರ್ಟ್ಸ್ನ ರೆಪ್ರೆಸೆಂಟ್ ಮಾಡಿಕೊಂಡು ಅರವಿಂದ್ ಕೆ ಪಿ ಸರ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಆ್ಯಂಡ್ ನೀವೆಲ್ಲರೂ ನೋಡಿರ್ತೀರಾ, ಫ್ರಮ್ ಡೇ ಒನ್ ಕನ್ಸಿಸ್ಟೆಂಟ್ ಪ್ಲೇಯರ್ ಅವರು. ಆ್ಯಂಡ್ ಅದಲ್ಲದೆ ಅವರ ವ್ಯಕ್ತಿತ್ವ, ಅವರ ಸ್ವಭಾವ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮೆಲ್ರಿಗೂ ಕಾಣಿಸಿದೆ. ಆ್ಯಂಡ್ ಅದೇ ಥರನೇ ಅವರು ಹೊರಗಡೆನೂ ಇರ್ತಾರೆ. ಸೊ ನಾವೆಲ್ಲರೂ ಅರವಿಂದ್ ಕೆ ಪಿ ಸರ್ಗೆ ಸಪೋರ್ಟ್ ಮಾಡ್ತಿದ್ದೀವಿ. ಅರವಿಂದ್ ಕೆ ಪಿ ಟೀಮ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅರವಿಂದ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಅವರು ಈ ಸಲ ಬಿಗ್ ಬಾಸಲ್ಲಿ ಇರೋದು ನನಗೆ ತುಂಬ ಖುಷಿಯಾಗಿದೆ. ಬಿಗ್ ಬಾಸ್ ಯೂಶಲಿ ನಾನು ನೋಡೋದೇ ಇಲ್ಲ, ಬಟ್ ಸೀಸನ್ 8 ಅರವಿಂದ್ ಕೆ ಪಿ ಇರೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿದೆ. ಮತ್ತು ಹಾಗೆ ತುಂಬ ನ್ಯೂನ್ ಪರ್ಸನ್. ಎಲ್ಲ ಗೇಮ್ಸ್ನೂ ಆಡ್ತಿರೋದು ನೋಡ್ತಿದ್ರೆ ಥಾಟ್ ಪ್ರಾಸೆಸ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆ ಅವರು ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಗೇಮ್ ಕೂಡ ತುಂಬ ಯೋಚನೆ ಮಾಡಿ ಆಡ್ತಾರೆ. ಅವ್ರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಅವರು ಬಿಗ್ ಬಾಸ್ ಮನೇಲಿ ಇರೋದ್ರಿಂದ ತುಂಬ ಲೈವ್ಲಿ ಆಗಿದೆ ಅನಿಸುತ್ತೆ ನನಗೆ. ನಮ್ಮ ಓಟ್ ಯಾವಾಗಲೂ ಅರವಿಂದ್ ಕೆ ಪಿಗೇನೆ. ವಿ ಆಲ್ ಸಪೋರ್ಟ್ ಯು. ನಾನು ಟೀಮ್ ಕೆ ಪಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಯು ಆಲ್ಸೋ ಸಪೋರ್ಟ್ ಅರವಿಂದ್ ಕೆ ಪಿ. ಐ ಆಮ್ ಫ್ರಮ್ ಟೀಮ್ ಕೆ ಪಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅಂತ ಬಂದರೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಬ್ಯಾಕ್ಗ್ರೌಂಡಲ್ಲಿರೋ ಪರ್ಸ್ನಾಲಿಟೀಸ್ನ ಕರ್ಕೊಬರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಕಲರ್ಸ್ ಬಿಗ್ ಬಾಸ್ ಅವರು ಈ ಥರ ರೇಸಿಂಗ್ ಬ್ಯಾಕ್ಗ್ರೌಂಡಲ್ಲಿರೋ ಒಬ್ಬರು ಪರ್ಸ್ನಾಲಿಟಿನ ಕರ್ಕೊಂಬಂದು ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಅದು ಅವ್ರ ನ್ಯಾಷನಲ್ ಚಾಂಪಿಯನ್ ಕೂಡ. ಸೊ ಫ್ರಮ್ ದ ಡೇ ಒನ್ ಟಾಸ್ಕ್ ಅಂತ ಬಂದರೆ ಅವ್ರು ಯಾವತ್ತೂ ಗಿವ್ ಅಪ್ ಮಾಡಿರಲಿಲ್ಲ. ಆ್ಯಂಡ್ ದಟ್ಸ್ ದ ರೀಸನ್ ವೈ ಅರವಿಂದ್ ಕೆ ಪಿ ಅವರು ಬಿಗ್ ಬಾಸ್ 8 ವಿನ್ ಆಗೋದಕ್ಕೆ ಈಸ್ ಅ ವೆಲ್ ಡಿಸರ್ವ್ಡ್ ಕ್ಯಾಂಡಿಡೇಟ್. ಆ್ಯಂಡ್ ಐ ಸಪೋರ್ಟ್ ಅರವಿಂದ್ ಕೆ ಪಿ. ಥ್ಯಾಂಕ್ ಯು. I just want to say one thing. We wish Arvind KP to win the Big Boss and I'm a rally rider. I've known Arvind sir from 2016 personally, but before that he's been my inspiration. He was the inspiration why I got into motorsport. It has always been a tough route for every rally rider, and as far as Arvind sir is concerned, he's done a lot of rallies nationally and internationally. He's got a lot of national titles, and he was the first person to win international title. It took a very it was a tough route for him to achieve his first championship, and even to cover Indian cross country rallies like desert and raid. It was initially failure, and then after a tough route only he made it to the podiums when in concern to Indian cross countries also. It is not that easy for anyone to just come in, ride in any Indian national rally championships or any cross country rallies and be on the podium. It takes a lot of hard work, consistency, discipline in regards to fitness, in regards to being on the bike, in regards to being controlled to yourself, what to do when, and everything. He's been a person who's always been very consistent on the bike, off the bike, in regards to his health and even his fitness. He's not someone who's had a crash and got back to the bike directly. He's always worked on his fitness again every time he's had crash. He's again got back to the bike, start from his basic, and then only has attended any kind of rallies or race.
he is someone whom you can find always on the bike. When he is practicing, he is all in. He is never beaten around the bush just to attend something. There are few things that no one knows about him. One thing is about his memory. He is a person who can remember you if he's met you for just 5 minutes 5 years ago also. So that is, you can say, few qualities of him being humble. He remembers every single person throughout his lifetime, and he is thankful for every single person who's helped him throughout his lifetime. So I admire him for that, for his humbleness, for his memory, and always being a person of discipline. So being a person of discipline is a very tough task. To win race, it is not to be on the bike and ride fast. It is what you do behind, where you start, how you take it, and then it is how you win the race. It is not about just sitting and riding fast. Thank you, Colors Kannada, for choosing a candidate like Arvind KP, who is very consistent, who has been reliable, who has been never giving up in any of his tasks, or let it be inside the house or outside the house. He's never the one who's given up in any aspect of life. Thanks for choosing him. Thanks for choosing someone from our motorsport fraternity. After Colors Kannada has showed Arvind KP in such a big limelight, all the motorsport fraternity has got a very good recognition. Now people know the difference between road rage. Now people know the difference between autocross, and now people know the difference between rally. So thank Colors Kannada for this opportunity. I support Arvind KP. He is a friend of mine. From some days. But then more than a friend, he is a humble person. He is a very down-to-earth person, and he has all the eligibility to win Big Boss Kannada. KP ಅಣ್ಣ ನನಗೆ ತುಂಬ ದಿವಸದಿಂದನೂ ಪರಿಚಯ. ಸೊ ಅವರು ಆಚ ಕಡೆ ಹೆಂಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿಯಾರೋ ಬಿಗ್ ಬಾಸಲ್ಲೂ ಅದೇ ಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ. ಸೊ ಐ ಸಪೋರ್ಟ್ ಅರವಿಂದ್ KP. ಪ್ಲೀಸ್ ಸಪೋರ್ಟ್ ಯು. ಇಲ್ಲಿ ಬಿಗ್ ಬಾಸ್ ಬಂದಿರೋಂಥ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದು ಒಂದಷ್ಟು ಫ್ಯಾನ್ ಬೇಸ್ನ ಮಾಡಿಕೊಂಡೇ ಬಂದಿದ್ದಾರೆ. ಬಟ್ KP ಅವ್ರ ವಿಷಯದಲ್ಲಿ ಹಾಗಿಲ್ಲ. ಯಾರಿಗೂ ಗೊತ್ತಿಲ್ಲದಿರೋಂಥ ಒಂದು ಮುಖ ಈ ಬಿಗ್ ಬಾಸ್ಗೆ ಎಂಟ್ರಿ ಆಗಿ ಇಷ್ಟೊಂದು ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಸೊ ಇದು KP ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕಿಂತ ಇದೊಂದು ಅದಕ್ಕಿಂತ ದೊಡ್ಡದೊಂದು ಸಾಧನೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡ ಇಂಥ ಒಬ್ಬರನ್ನ ಕರ್ಕೊಂಡು ಬಂದು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದ್ದಕ್ಕೆ. ಆ್ಯಂಡ್ ಐ ಸಪೋರ್ಟ್ ಅರವಿಂದ್ KP. ನೀವು ಕೂಡ ಸಪೋರ್ಟ್ ಮಾಡಿ. I am Indian national and cross country rally pilot, and I know Arvind KP from 2008. So I've seen him from he started his racing days. He's a true champion who's proved himself till today, and also achieved a lot of wins in racing. And he's also represented India going to cross country rallies, and he is the second Indian to take part in the world's toughest rally, that is called the Dakar. And Dakar is the dangerous and very treacherous rally which used to happen in North America before, and now it's happening in Saudi, and it happens for 14 days. It almost covers 10,000 kilometers of all kinds of terrains, like rocks, desert, sand, water, rains, everything in it. So being in India, it's a dream for every Indian to take part in Dakar, and Arvind KP has done it and finished the Dakar also.